ಶಿಕ್ಷಕ ಸಮಾಜವನ್ನು ಸೃಷ್ಟಿಸುವ ಶಿಲ್ಪಿ ಡಯಟ್ ಪ್ರಾಂಶುಪಾಲ ಎಂ ಕಾಶಿನಾಥ್ ಗುರುನಮನ ನಿವೃತ್ತ ಅಧಿಕಾರಿಗಳಿಗೆ ಗೌರವ ಸಮರ್ಪಣೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಚಾಮರಾಜನಗರ ಗುರುನಮನ ನಿವೃತ್ತ ಅಧಿಕಾರಿಗಳಿಗೆ ಗೌರವ ಸಮರ್ಪಣೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಗರದ ನಂದಿ ಭವನ ಫಂಕ್ಷನ್ ಹಾಲ್ನಲ್ಲಿ ಭಾನುವಾರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಯಟ್ ಪ್ರಾಂಶುಪಾಲ ಎಂ ಕಾಶಿನಾಥ್ ಮಾತನಾಡಿ, ಶಿಕ್ಷಕ ವೇತನಕ್ಕಾಗಿ ಪಾಠ ಮಾಡುವ ಸರ್ಕಾರಿ ನೌಕರ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಇಂತಹ ಕಾರ್ಯಗಳ ಮೂಲಕ ಶಿಕ್ಷಕ ಏನು, ಸಮಾಜಕ್ಕೆ ಅವನ ಕಾಣಿಕೆ ಏನು ಮತ್ತು ಅವನ ಪಾತ್ರವೇನು, ಎಂತಹ ಮಹತ್ವದ ಅನ್ನುವುದನ್ನು ಅರಿವು ಮಾಡುವುದಕ್ಕೆ ಶಿಕ್ಷಕರಾಗಿ ಸಮಾಜಕ್ಕೆ ಸಂಪೂರ್ಣ ಸೇವೆ ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಶಿಕ್ಷಕರು, ಅಧಿಕಾರಿಗಳೇ ಸಾಕ್ಷಿಯಾಗಿದ್ದಾರೆ ಎಂದರು. ತನಗೆ ಸಹಕರಿಸಿದ ಮಾರ್ಗದರ್ಶನ ಕೊಟ್ಟ ಎಲ್ಲ ಶಿಕ್ಷಕ ಬಂಧುಗಳನ್ನು ಶಿಕ್ಷಕ ಕೆಂಪನಪುರ ಸಿದ್ದರಾಜು ಅವರು ನೆನಪಿಸುವ ಅವರ ಮಾರ್ಗದರ್ಶನಕ್ಕೆ ಕೃತಜ್ಞತೆ ಸಲ್ಲಿಸುವ ಒಂದು ಅರ್ಪಣಾ ಮನೋಭಾವ ಇವತ್ತು ಅವರಲ್ಲಿದೆ. ಅಂದರೆ ಅದಕ್ಕೆ ಕಾರಣ ಬಹುಶಃ ನೀವೇ ಒಂದು ಸಸಿ ಬೆಳೆಯುವಾಗಲೇ ಅದಕ್ಕೆ ಸಮರ್ಪಕವಾದಂತಹ ಮಾರ್ಗದರ್ಶನ ಕೊಡತಕ್ಕಂತಹ, ಅವರಿಗೆ ಬೇಕಾಗಿರುವ ಎಲ್ಲ ಅಂಶಗಳನ್ನು ಧಾರೆ ಎರೆಯುವಂತಹ ಉದಾತ್ತವಾದಂತಹ ಗುಣ ಶಿಕ್ಷಕರಲ್ಲಿರುತ್ತದೆ. ಶಿಕ್ಷಕ ಒಂದು ಸಮಾಜದ ಶಿಲ್ಪಿ. ಈ ಸಮಾಜವನ್ನ ಸರಿ ದಾರಿಗೆ ತರಬೇಕಾದರೆ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಬೇಕಾದರೆ ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಬೇಕಾಗಿರುವ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಅವರ ಬದುಕಿಗೆ ಮೌಲ್ಯಗಳನ್ನು ರೂಪಿಸಿಕೊಡುವ ಮಹತ್ತರವಾದಂತಹ ಕೆಲಸ ಶಿಕ್ಷಕರಾಗಿ ನಾವು ಮಾಡಬೇಕಿದೆ ಎಂದರು. ಕಲಬುರಗಿ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದ ಪ್ರವಾಚಕ ಯು.ಆರ್. ಲಿಂಗರಾಜೆ ಅರಸ್, ಕಾರ್ಯಕ್ರಮ ಆಯೋಜಕ ಸಿದ್ದರಾಜು ಮಾತನಾಡಿದರು. ಗುರುನಮನ ಗೌರವ ಸಮರ್ಪಣೆ ನಿವೃತ್ತ ಉಪನಿರ್ದೇಶಕರಾದ ಎನ್ ಚಂದ್ರೇಗೌಡ, ಯೋಜನಾ ಎಸ್ಎಸ್ ಮಂಜುನಾಥ್, ಎಚ್ಡಿ ಮಂಜುನಾಥ್, ಜಿಲ್ಲಾ ಸಮನ್ವಯಾಧಿಕಾರಿ ಪಿ ಮಂಜುನಾಥ್, ಹಿರಿಯ ಉಪನ್ಯಾಸಕರಾದ ಸಿದ್ದರಾಜಾಚಾರ್, ಬಿಎಸ್ ಕೆಂಪಲಿಂಗಪ್ಪ, ನಿವೃತ್ತ ಜಿಲ್ಲಾ ಉಪ ಯೋಜನಾ ಸಮನ್ವಯಾಧಿಕಾರಿ ಶಿವಕುಮಾರ್, ನಿವೃತ್ತ ಶಿಕ್ಷಣಾಧಿಕಾರಿಗಳಾದ ಅಂದಾನಿ ಸೋಮಣ್ಣೇಗೌಡ, ನಿವೃತ್ತ ಮುಖ್ಯ ಶಿಕ್ಷಕರಾದ ಎಚ್ಸಿ ಮಾದಪ್ಪ, ಶಿವಲಿಂಗಪ್ಪ, ಶ್ರೀರಾಮಚಂದ್ರ, ಪ್ರಾಶಿಕ್ಷಣ ಸಂಸ್ಥೆ ನಿವೃತ್ತ ಅಧೀಕ್ಷಕ ಆರ್ ಮರಿಮಾದಯ್ಯ, ನಿವೃತ್ತ ಶಿಕ್ಷಕ ಎಸ್ಸಿ ಚಿನ್ನಸ್ವಾಮಿ, ನಿವೃತ್ತ ಸಂಗೀತ ಶಿಕ್ಷಕ ಶಶಿಕಲಾ, ನಿವೃತ್ತ ಶಿಕ್ಷಕ ಕೆಎಸ್ ಮಹಾದೇವಸ್ವಾಮಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ದೀನಬಂಧು ಟ್ರಸ್ಟ್ ಗೌರವ ಕಾರ್ಯದರ್ಶಿ ಜಿಎಸ್ ಜಯದೇವ ಅಧ್ಯಕ್ಷತೆ ವಹಿಸಿದ್ದರು. ಮೈಸೂರಿನ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಪ್ರವಾಚಕ ಎನ್ ಲಕ್ಷ್ಮೀಪತಿ, ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ರಾಜೀವ್ ಹಾಗೂ ಶಿಕ್ಷಕರು ಹಾಜರಿದ್ದರು. ವರದಿ ಹೋಮ ನಂಜುಟ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ನಮ್ಮ ವೃತ್ತಿಯಿಂದಲೇ ನಮಗೆ ಮರ್ಯಾದೆ ಇರೋದು. ನಮಗೊಂದು ಕೆಲಸ ಅಂದರೆ ನಮ್ಮ ಸರ್ಕಾರದ ಸಂಬಳ ಬರ್ತದೆ ಅಂತ ಹೇಳಿ, ನಮ್ಮ ಚೇರ್ ಕೊಟ್ಟವ್ರಿಗೆ ಅಂತ ಹೇಳಿ ಜನ ನಮಗೆ ನಮಸ್ಕಾರ ಹೇಳ್ತಾರೆ. ಮನೆಯವರು ಕೂಡ ಅನ್ನ ಹಾಕ್ತಾರೆ. ಸರಿಯಾಗಿ ಹೇಳ್ಬೇಕು, ಅದೇ ಮುಖ್ಯ. ವೃತ್ತಿಯಿಂದಲೇ ಈಗ ಮೈಸೂರಲ್ಲಿ ದಸರಾ ನಡೀತದೆ, ನೀವೆಲ್ಲ ನೋಡಿದ್ದೀರಿ, ದಸರಾಕ್ಕೆ ಹೋಗಿದ್ದೀರಿ, ನೋಡಿದ್ದೀರಿ. ದಸರಾದಲ್ಲಿ ಆನೆ ಅಂಬಾರಿ ಹೊತ್ಕೊಂಡು ಬರುತ್ತೆ, ಎಲ್ಲರೂ ನಮಸ್ಕಾರ ಮಾಡ್ತಿರ್ತಾರೆ. ಆನೆ ಅನ್ಕೋಬಾರ್ದು, ಏನಂತ ನನಗೆ ನಮಸ್ಕಾರ ಮಾಡ್ತಾವ ಅಂತ ಆನೆ ಅನ್ಕೋಬಾರ್ದು. ಯಾಕೆ? ಆನೆ ಮೇಲಿರೋ ಅಂಬಾರಿಗೂ ನಮಸ್ಕಾರ ಮಾಡ್ತಾ ಇಲ್ಲ. ಒಳ ಕೂತಾಳಲ್ಲ ನಮ್ಮವ್ವ, ಯಾರೋ ಅವಳಿಗೆ ನಮಸ್ಕಾರ ಮಾಡ್ತಾ ಇರೋದು. ನಾನು ಯಾಕೆ ವೃತ್ತಿಯನ್ನು ಗೌರವಿಸಿ ಅಂತ ಹೇಳಿದೆ ಅಂತಂದ್ರೆ, ಇವತ್ತು ನಿಮಗೆ ಗೌರವ ಸಿಗ್ತಾ ಇದೆ ಅಂತಂದ್ರೆ, ಇವರು ನಿಮಗೆ ಚೇರ್ ಕೊಡ್ತಾವ್ರೆ ಅಂದ್ರೆ, ನೀವು ಈ ಕಡೆ ಬಂದು ಕೂತ್ಕೊಡಿ ಅಂತ ಇದ್ದಾರೆ ಅಂದ್ರೆ, ಅದು ಕೇವಲ ನಾವು ನಿರ್ವಹಿಸ್ತಾ ಇರೋ ವೃತ್ತಿ ಅಥವಾ ನಮ್ಮ ಸರ್ಕಾರ ಕೊಟ್ಟಿರೋ ಕೆಲಸ. ಆ ಕೆಲಸದಿಂದ ನಮಗೆ ಮರ್ಯಾದೆ. ಕೈ ಮುಗಿತಾ ಇರೋದು ನನಗೆ ಅಂತ ಏನಾದ್ರು ಅಂದ್ಕೊಂಡ್ರೆ ಅದು ಪ್ರಮೇಯ ಆಗ್ಬಿಡುತ್ತೆ ಖಂಡಿತವಾಗಿ. ಅದರಿಂದ ವೃತ್ತಿಯಿಂದ ಪ್ರೀತಿಸೋದು. ವಿ ಹ್ಯಾವ್ ಟು ಲವ್ ಅವರ್ ಪ್ರೊಫೆಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎರಡನೇದೇನು, ನಮ್ಮ ಸಬ್ಜೆಕ್ಟ್ ಅನ್ನ ನಾವು ಆಳವಾಗಿ ಅಧ್ಯಯನ ಮಾಡಿ ಒಂದು ವೃತ್ತಿಯನ್ನ ಗೌರವಿಸಿದ ನಮ್ಮ ವಿಷಯವನ್ನ, ಬೋಧನಾ ವಿಷಯವನ್ನ ನಾವು ಪ್ರೀತಿಸಿ. ಇವತ್ತು ನಾವು ಎಷ್ಟು ಪುಸ್ತಕಗಳನ್ನು ಓದಿದ್ದೇವೆ ಅಂದರೆ ಬಹಳ ಕಡಿಮೆ. ಇತ್ತೀಚೆಗೆ ಏನು ಓದಿದ್ದೀರಿ ಅಂದರೆ ಏನು ಓದಿಲ್ಲ ಅನ್ನೋ ಮಟ್ಟಿಗೆ ಇದೊಂದು ಬಿಟ್ಟು ಇನ್ನೊಂದು ಓದ್ತೀವಿ ಅಷ್ಟೇ, ಬೆಳಗಾಗಿದೆ. ಹೌದಾ? ಬರೀ ಇದು ಓದೋದ್ಬಿಟ್ರೆ ಇನ್ನೇನು ಓದ್ತಾ ಇರ್ಬಾರ್ದು, ಪುಸ್ತಕದ ಕೈ ಹಿಡಿತಾ ಇರ್ಬೋದ ನಾವು. ಈಗ ಶಿಕ್ಷಕ ಹೇಗಿರ್ಬೇಕಪ್ಪ ಅಂದ್ರೆ ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಏನಂತ, ಎರಡು ಕಡೆ ಶಿಕ್ಷಕ ಬಗ್ಗಬೇಕು. ನೋಡಿ ಚೆನ್ನಾಗಿದೆ, ಬಗ್ಗೋದು ಅಂದ್ರೆ ಏನು? ಶಿಕ್ಷಕ ಅಂತಂದ್ರೆ ಕೇವಲ ಸಂಬಳಕ್ಕಾಗಿ ಪಾಠ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಸರ್ಕಾರಿ ನೌಕರ ಅಂತ ಅನ್ಕೊಂಡಿದ್ದ. ಆದರೆ ಇಂತಹ ಕಾರ್ಯಕ್ರಮಗಳ ಮೂಲಕ ಶಿಕ್ಷಕ ಏನು
ಸಮಾಜಕ್ಕೆ ಅವನ ಕಾಣಿಕೆ ಏನು ಮತ್ತು ಅವನ ಪಾತ್ರ ಏನು ಎಂಥದ್ದು ಎಂಥ ಮಹತ್ವದ್ದು ಅನ್ನೋದನ್ನ ಅರಿವು ಮಾಡೋದಕ್ಕೆ ಇಲ್ಲಿ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಅಥವಾ ಶಿಕ್ಷಕರಾಗಿ ಈ ಸಮಾಜಕ್ಕೆ ತಮ್ಮ ಸಂಪೂರ್ಣ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಶಿಕ್ಷಕರೇ. ಹಾಗಾಗಿನೇ ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿ ತನ್ಮೂಲಕ ತನಗೆ ಸಹಕರಿಸಿದ, ತನಗೆ ಮಾರ್ಗದರ್ಶನ ಕೊಟ್ಟಂಥ ಎಲ್ಲ ಶಿಕ್ಷಕ ಬಂಧುಗಳನ್ನು ನೆನಪಿಸ್ಕೊಳ್ತಕ್ಕಂಥ ಅವರ ಒಂದು ಮಾರ್ಗದರ್ಶನಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಅರ್ಪಣಾ ಮನೋಭಾವ ಇವತ್ತು ಅವರಲ್ಲಿದೆ ಅಂದರೆ ಅದಕ್ಕೆ ಕಾರಣ ಬಹುಶಃ ನೀವೇ. ಯಾಕೆಂತಂದರೆ ಶಿಕ್ಷಕರಾಗಿ ಅವರು ಸಮಾಜದಲ್ಲಿ ಇಂಥ ಒಂದು ಅಪೂರ್ವವಾದಂಥ 35 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೀನಿ. ಅದಕ್ಕೆ ಕಾರಣಕರ್ತರಾದಂಥ ಅವರು ನಮ್ಮ ಮಾದಪ್ಪ ಸರ್ ಅಂತ ಶಿಕ್ಷಕರೊಂದವರು. ಯಾಕೆಂದರೆ ಒಂದು ಸಸಿ ಬೆಳೆಯುವಾಗಲೇ ಅದಕ್ಕೆ ಸಮರ್ಪಕವಾದಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ದಾರಿ ಎರಿತಕ್ಕಂಥ ಒಂದು ಉದಾತ್ತವಾದಂಥ ಗುಣ ಶಿಕ್ಷಕರಲ್ಲಿರ್ತದೆ. ಕೇವಲ ಪಾಠ ಬೋಧನೆ ಮಾತ್ರವಲ್ಲ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತಕ್ಕಂಥವ್ರು, ರೋಲ್ ಮಾಡೆಲ್ ಆಗಿರ್ತಕ್ಕಂಥವ್ರು ಶಿಕ್ಷಕರು. ಇವತ್ತು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಬೇರೆ ಬೇರೆಯ ಕಾರಣಗಳಿಂದಾಗಿ ಆ ಒಂದು ವೃತ್ತಿ ಬಗ್ಗೆ ಇರತಕ್ಕಂಥ ಮೌಲ್ಯಗಳನ್ನು ಕಳ್ಕೊಳ್ತಾ ಇರ್ತಕ್ಕಂಥ ಒಂದು ಪೂರ್ವಕಾಲದಲ್ಲಿ ನಾವಿದ್ದೀವಿ. ಶಿಕ್ಷಕ ಒಂದು ಸಮಾಜದ ಶಿಲ್ಪಿ. ಈ ಸಮಾಜವನ್ನು ಸರಿದಾರಿಗೆ ತರಬೇಕಾದ್ರೆ, ಸಮಾಜದ ಓರೆಕೊರೆಗಳನ್ನು ತಿದ್ದಬೇಕಾದ್ರೆ ಪ್ರಾಥಮಿಕ ಹಂತದಲ್ಲೇ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಂಸ್ಕೃತಿಕ ಹಿನ್ನೆಲೆಯನ್ನು, ಅವರ ಒಂದು ಬದುಕಿಗೆ ಮೌಲ್ಯಗಳನ್ನು ರೂಪಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾದಂಥ ಕೆಲಸವನ್ನು ಶಿಕ್ಷಕರಾಗಿ ನಾವು ಮಾಡಬೇಕಾಗಿದೆ. ಹಾಗಾಗಿನೇ ಬಹುಶಃ ಶಿಕ್ಷಕರು ಇವತ್ತಿಗೂ ಮಾನ್ಯರಾಗಿದ್ದಾರೆ. ಇವತ್ತಿಗೂ ಕೂಡ ಸಮಾಜದಲ್ಲಿ ಅದಕ್ಕೊಂದು ಗೌರವ, ಅದಕ್ಕೊಂದು ಬೆಲೆ ಮತ್ತು ಮೌಲ್ಯಗಳನ್ನು ಕಲಿಸ್ತಕ್ಕಂಥ ಒಬ್ಬ ಸಾಕಾರ ವ್ಯಕ್ತಿಯಾಗಿರ್ತಕ್ಕಂಥವನು ಶಿಕ್ಷಕ. ಈ ಒಂದು ಸಮಾರಂಭವನ್ನು ಮಾಡುವುದರ ಮೂಲಕ ಬಹುಶಃ ಶಿಕ್ಷಕರ ಬೆಲೆ ಎಂಥದ್ದು, ಅವರ ಪಾತ್ರ ಎಂಥದ್ದು, ಮತ್ತು ಅವರು ಹೇಗೆ ತಮ್ಮ ವೃತ್ತಿ ಜೀವನದಲ್ಲಿ ಬದುಕಬೇಕು, ಈ ಸಮಾಜಕ್ಕೆ ಅವ್ರದ್ದೇ ಆದಂಥ ಒಂದು ಋಣವನ್ನು ಹೇಗೆ ತೀರಿಸ್ಬೋದು, ಅಂದರೆ ಸಮಾಜ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು ಎಂಬಂಥ ಹಲವಾರು ಮೌಲ್ಯಗಳನ್ನು ಅವರು ಈ ಒಂದು ಕಾರ್ಯಕ್ರಮದ ಮೂಲಕ ನಮಗೆ ನೆನಪು ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ಒಬ್ಬ ಶಿಕ್ಷಕನಾಗಿ ಸಮಾಜವನ್ನು ಹೇಗೆ ತಿದ್ಬೋದು. ಹಿಂದೆ ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಒಂದು ಊರಿಗೆ ಒಬ್ಬರೇ ಮಾಸ್ಟರ್ ಇರ್ತಿದ್ರು. ಆ ಊರಿನ ಯಾವುದೇ ಸಾಮಾಜಿಕ, ಆರ್ಥಿಕ ಅಥವಾ ಇನ್ಯಾವುದೇ ವ್ಯವಹಾರಗಳಲ್ಲಿ ಏನಾದರೂ ಲೋಪದೋಷಗಳಾದರೆ ಸಮಾಧಾನ ಮಾಡಲಿಕ್ಕೆ ಅಥವಾ ನ್ಯಾಯ ಕೇಳಲಿಕ್ಕೆ ಶಿಕ್ಷಕರ ಹತ್ರ ಬರ್ತಾಯಿದ್ರು. ನೋಡಿ ಸ್ವಾಮಿ, ಮಾಸ್ಟರ್ ಹಿಂಗೆ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಊರಿನಲ್ಲಿ ಅಂತೇಳಿ. ಆ ರೀತಿ ಇಡೀ ಸಮಾಜದ ಗೌರವಾನ್ವಿತ ಪದವಿಯಲ್ಲಿರುವಂಥ ಶಿಕ್ಷಕರ ಬಗ್ಗೆ ಈ ಒಂದು ಕಾರ್ಯಕ್ರಮಗಳ ಮೂಲಕ ನಾವು ಮತ್ತೆ ಶಿಕ್ಷಕರ ಜವಾಬ್ದಾರಿ ಎಂಥದ್ದು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಅವರು ಹಿರಿಯರು, ಮಾರ್ಗದರ್ಶನ ಮಾಡಿದಂಥವರು, ಹಿರಿಯ ಅಧಿಕಾರಿಗಳು ಮತ್ತು ಸ್ನೇಹಿತರು ಎಲ್ಲರನ್ನ ಒಂದೇ ವೇದಿಕೆಗೆ ತರೋ ಮೂಲಕ ಹಿರಿಯರ ಕಿರಿಯರ ಎಲ್ಲರ ಸಮ್ಮಿಲನವನ್ನು ಮಾಡಿ ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಸಿದ್ದರಾಜು ಅವರಿಗೆ, ಅವರ ಶ್ರೀಮತಿ ಅವರಿಗೆ, ಅವರ ಮಕ್ಕಳಿಗೆ ಈ ವೇದಿಕೆ ಮೂಲಕ ಎಲ್ಲರ ಆಶೀರ್ವಾದ ಇರಲಿ. ಅವರು ಈ ಮಾಡಿದಂಥ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಇನ್ನು ಮುಂದೆ ಇದು ಎಲ್ಲರ ಮನಸ್ಸಿನಲ್ಲಿ ಅನುರಣಿಸಲಿ ಅಂತ ಹೇಳ್ತಾ, ನನ್ನ ಜೀವನದ ಅತ್ಯಂತ ಸಾರ್ಥಕ ಹಾಗೂ ಭಾವಪೂರ್ಣ ಕ್ಷಣಗಳಲ್ಲಿ ಒಂದಾಗಿದೆ. ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಸುಮಾರು 35 ವರ್ಷಗಳಿಗಿಂತ ಹೆಚ್ಚು ಕಾಲ ಸುದೀರ್ಘ ಅವಧಿಯ ಸೇವೆಯನ್ನು ಸಲ್ಲಿಸಿದ ನಂತರ ನನ್ನ ಗುರುಗಳ, ಪೂಜ್ಯ ಗುರುಗಳನ್ನು ಸ್ಮರಿಸುವ ಮೊದಲು ನನ್ನ ಜೀವನದ ಮೊದಲ ಗುರುಗಳಾದ ನನ್ನ ತಂದೆ ತಾಯಿಯರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ, ಇಂದು ನಾನು ಶಿಕ್ಷಕನಾಗಿ ಸಮಾಜದ ಮುಂದೆ ನಿಲ್ಲಲು ಸಾಧ್ಯವಾಗಿದ್ದರೆ ಅದರ ಹಿಂದೆ ನನ್ನ ತಂದೆ ತಾಯಿಯ
ಅಪಾರ ತ್ಯಾಗ, ಪ್ರೀತಿ ಇದ್ದೇ ಇರುತ್ತದೆ. ಅದರ ಜೊತೆಗೆ ನನ್ನ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮಿಸಿರುವುದು ನನಗೆ ಧ್ಯೇಯವಾಗಿದೆ. ಅವರು ನನಗೆ ಕೇವಲ ಶಿಕ್ಷಣವನ್ನಷ್ಟೇ ಕೊಡಲಿಲ್ಲ, ಶಿಕ್ಷಣದ ಮಹತ್ವವನ್ನು ಬದುಕಿನ ಮೂಲಕವೇ ಕಲಿಸಿಕೊಟ್ಟರು. ಅವರ ಆಶೀರ್ವಾದವೇ ನನ್ನ ಜೀವನದ ನಿಜವಾದ ಸಂಪತ್ತು. ಈ ವೇದಿಕೆಯ ಮೂಲಕ ಭಕ್ತಿಪೂರ್ವಕವಾದ ನಮನಗಳನ್ನು ಅವರಿಗೆ ಸಲ್ಲಿಸಬಯಸುತ್ತೇನೆ. ಗುರುವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಜೀವನಕ್ಕೆ ದಿಕ್ಕಿಲ್ಲ. ಗುರುವಿನ ಋಣವನ್ನು ತೀರಿಸಲು ಸಾಧ್ಯವೇ ಇಲ್ಲ. ಆದರೆ ಕೃತಜ್ಞತೆಯಿಂದ ತಲೆಬಾಗಬಹುದು. ಶಿಕ್ಷಕರು ಕಲಿಸಿದ ಮೌಲ್ಯ, ಶಿಕ್ಷಣ, ಸಂಸ್ಕಾರ, ಶಿಸ್ತು ಹಾಗೂ ಮಾನವೀಯ ಗುಣಗಳು ಇಂದಿಗೂ ನನ್ನಲ್ಲಿ ಹಾಸುಹೊಕ್ಕಾಗಿವೆ. ಇಂದು ನಾನು ಸಮಾಜದ ಮುಂದೆ ಒಬ್ಬ ಬದ್ಧ ಜವಾಬ್ದಾರಿಯುತ ಶಿಕ್ಷಕನಾಗಿ ಗುರುತಿಸಿಕೊಂಡಿದ್ದೇನೆ ಎಂದರೆ ಅದರ ಸಂಪೂರ್ಣ ಶ್ರೇಯಸ್ಸು ನನ್ನ ಪೂಜ್ಯ ಗುರುಗಳಿಗೆ ಸಲ್ಲಿಸಬೇಕಾಗುತ್ತದೆ. ಉತ್ತಮ ಶಿಕ್ಷಕರು ಪಾಠಗಳನ್ನು ಮಾತ್ರ ಬೋಧಿಸುವುದಿಲ್ಲ, ವ್ಯಕ್ತಿತ್ವವನ್ನು ರೂಪಿಸುತ್ತಾರೆ. ಈ ಸತ್ಯವನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೇನೆ. ನನ್ನ ಗುರುಗಳು ನನ್ನೊಳಗಿನ ಶಿಕ್ಷಕನನ್ನು ರೂಪಿಸಿದ್ದಾರೆ. ಅದೇ ಆದರ್ಶಗಳನ್ನು ನನ್ನ ವಿದ್ಯಾರ್ಥಿಗಳ ಜೀವನದಲ್ಲೂ ಮೂಡಿಸಲು ನಾನು ಪ್ರಯತ್ನಿಸಿದ್ದೇನೆ, ಇಂದಿಗೂ ಪ್ರಯತ್ನಿಸುತ್ತಿದ್ದೇನೆ. ಈ ಮಹತ್ವದ ಸಂದರ್ಭದಲ್ಲಿ ನನ್ನನ್ನು ರೂಪಿಸಿದ ಮಹನೀಯ ಗುರುಗಳಿಗೆ ಕೃತಜ್ಞತೆಯ ನಮನ ಸಲ್ಲಿಸುವುದು ನನ್ನ ಸೌಭಾಗ್ಯವೂ ಹೌದು, ಕರ್ತವ್ಯವೂ ಹೌದು. ಶಿಕ್ಷಕನ ಬದುಕಿನಲ್ಲಿ ದೊರೆಯುವ ಅತ್ಯಂತ ದೊಡ್ಡ ಗೌರವವೆಂದರೆ ಸಮಾಜದ ವಿಶ್ವಾಸ, ವಿದ್ಯಾರ್ಥಿಗಳ ಪ್ರೀತಿ, ಗುರುಗಳ ಆಶೀರ್ವಾದ. ಈ ಮೂರೂ ಅಮೂಲ್ಯ ಸಂಪತ್ತುಗಳನ್ನು ನಾನು ಯಥೋಚಿತವಾಗಿ ಪಡೆದುಕೊಂಡಿದ್ದೇನೆ. ನನಗೆ ಭಗವಂತ ನೀಡಿದಂತಹ ಮತ್ತೊಂದು ಕೊಡುಗೆ ಎಂದರೆ ನನ್ನ ಗುರುಗಳು, ನನ್ನ ಅಧಿಕಾರಿ ಬಂಧುಗಳು ಹಾಗೂ ತಮ್ಮೆಲ್ಲರ ಪ್ರೀತಿ. ಅದಕ್ಕೋಸ್ಕರ ನಾನು ಭಗವಂತನಿಗೆ ಚಿರಋಣಿಯಾಗಿದ್ದೇನೆ. ತಮ್ಮೆಲ್ಲರ ಸಾನ್ನಿಧ್ಯ ಈ ಗುರುನಮನ ಕಾರ್ಯಕ್ರಮಕ್ಕೆ ಇನ್ನಷ್ಟು ಅರ್ಥ, ಗೌರವ ಮತ್ತು ಗರಿಮೆಯನ್ನು ತಂದಿದೆ. ತಮ್ಮ ಆಶೀರ್ವಾದ, ಶುಭ ಹಾರೈಕೆ ಹಾಗೂ ಪ್ರೋತ್ಸಾಹಗಳು ನನ್ನ ಮುಂದಿನ ಜೀವನಕ್ಕೂ ದಾರಿದೀಪವಾಗಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಎ ಟೀಚರ್